ಸೊ ಈ ವಿಡಿಯೋ ಬಂದು 2022ರಲ್ಲಿ ದರ್ಶನ್ ಅವರು ಇದು ನನಗೆ ನಿಜವಾಗ್ಲೂ ಅನ್ರಿಯಲ್ ಎಕ್ಸ್ಪೀರಿಯನ್ಸ್. ಹೌ ಮೆನಿ ಗರ್ಲ್ಸ್ ಯು ಹ್ಯಾವ್ ಏನೋ ಕ್ವಶನ್ ಕೇಳ್ತೀಯಾ, ಮತ್ತೆ ಇಷ್ಟ ಆಗದೆ ಇರೋ ಕಾಂಟೆಂಟ್ ಕ್ರಿಯೇಟರ್ ಅಂತಂದ್ರೆ ಒಬ್ರು ಇದಾರೆ. ಬ್ರೋ ನಿಮ್ದು ಸ್ವಲ್ಪ ಓವರ್ ಆಯ್ತು ಬ್ರೋ, ಹೆವಿ ಬಿಟ್ಟಿ ಬಿಲ್ಡಪ್. ಯಪ್ಪ ಏನ್ ಬಿಲ್ಡಪ್ ಕೊಡ್ತಿರೋ ದೇವ್ರೆ. ಹೂ ಇಸ್ ದ ಬೆಸ್ಟ್ ಯೂಟ್ಯೂಬರ್ ಇನ್ ಕನ್ನಡ? ದ ಬೆಸ್ಟ್ ಯೂಟ್ಯೂಬರ್ ಇನ್ ಕನ್ನಡ ಈಸ್ ಟಿಕೆ. Which is your favorite car? ನನ್ನ ಫೇವರೇಟ್ ಕಾರ್, ಓಕೆ, ದಟ್ ಇಸ್ ವೆರಿ ಗುಡ್ ಕ್ವಶನ್. ಇಂಡಿಯಾದಲ್ಲಿದ್ದಾಗ ನನ್ನ ಫೇವರೇಟ್ ಕಾರ್ ವಾಸ್ ಹುರಾಕಾನ್, ಬಿಕಾಸ್ ಅದೊಂದೇ ನಾನು ನೋಡೋಕೆ ಸಿಗ್ತಿದ್ದೆ ನಂಗೆ ಜಾಸ್ತಿ. ಇಲ್ಲಿ ಬಂದ ಮೇಲೆ ನನಗೆ ಏನೋ ಕಾರ್ ಬಗ್ಗೆ ಇನ್ನೂ ತಿಳ್ಕೊಂಡಾಗ ನನಗೆ ನನ್ನ ಫೇವರೇಟ್ ಕಾರ್ ಬಂದು GTR R34. ದಟ್ ಇಸ್ ಮೈ ಫೇವರೇಟ್ ಕಾರ್. ನನ್ನ ಏಜು 32-33. ಇವರ ಇನ್ಸ್ಪಿರೇಷನ್ ಅಂತಂದ್ರೆ ಬಡತನ ಇನ್ಸ್ಪಿರೇಷನ್. ಬಡತನ ಇದೆ ತಾನೆ, ನೀವು ಏನಾದರೂ ಮಾಡಬೇಕು ಅಂತ ಅನ್ಸೋದು ನಿಮಗೆ. ಯಾ ಇಫ್ ದ ಹೋಲ್ ವರ್ಲ್ಡ್ ಬಿಕಮ್ಸ್ EV, ವಾಟ್ ಯು ಡೂ? ಐ ಹ್ಯಾವ್ ಟು ಅಕ್ಸೆಪ್ಟ್ ಇಟ್, ನೋ ಅದರ್ ಚಾನ್ಸ್. ಪ್ರಪಂಚದಲ್ಲಿ ಯಾವಾಗ ಒಂದು ಚೇಂಜ್ ಆಗುತ್ತಲ್ಲ, ಆ ಚೇಂಜ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಸ್ಟಾರ್ಟಿಂಗಲ್ಲಿ, ಬಟ್ ಇವೆಂಚುಲಿ ಅದು ಮಾಡ್ಕೊಳ್ಳೇಬೇಕಾಗತ್ತೆ. ಮೆಸ್ಸಿ ಅವ್ರ ರೊನಾಲ್ಡೋ. ನಿಮಗೆ 2024ರಲ್ಲಿ ಮರೆಯಲಾಗದ ಕ್ಷಣ ಯಾವುದು? 2024ರಲ್ಲಿ ಮರೆಯಲಾಗದ ಕ್ಷಣ ಅಂತಂದರೆ, ನಾನು ಇಂಡಿಯಾಗೆ ಬಂದಾಗ ಜನಗಳ ಪ್ರೀತಿ ನೋಡಿ ನನಗೆ ಪರಮಾಶ್ಚರ್ಯ ಆಗ್ಬಿಡ್ತು. ಈ ಸಂದರ್ಭದಲ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಸೂರಜ್ ಅವರೇ. ನಿಮ್ಗೆ ಗೊತ್ತಿರ್ಬೋದು, ಚಂದು ವ್ಲಾಗರ್. ಆ್ಯಕ್ಚುಲಿ ಚಂದು ವ್ಲಾಗರ್ ನನಗೆ 2-3 ವರ್ಷದಿಂದ ಪರಿಚಯ. ಇನ್ಫ್ಯಾಕ್ಟ್ ಅವ್ರು ವೀಡಿಯೋ ಮಾಡೋಕ್ಕಿಂತ ಮುಂಚೆಗಿಂದ ಕೂಡ ನನಗೆ ಪರಿಚಯ. ಅವರು ನನ್ನ ಜೊತೆನೇ ಇದ್ರು ಹೋಲ್ ಟೈಮ್. ಇನ್ಫ್ಯಾಕ್ಟ್ ನಾನು ವಾಪಸ್ ಬರೋರು ಕೂಡ ನನ್ನ ಜೊತೆನೇ ಇದ್ರು. ಈ ವೆರಿ ಜೆಂಟಲ್ ಮ್ಯಾನ್. ನಮ್ಮ ಯೂಟ್ಯೂಬ್ ಕಮ್ಯುನಿಟಿಗಳಲ್ಲಿ, ಯೂಟ್ಯೂಬ್ ಫ್ರೆಂಡ್ಸ್ಗಳಲ್ಲಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಮೈಸೂರಿಗೆ ಹೋಗಿದ್ವಿ. ಮೈಸೂರಲ್ಲಿ KS ಅವ್ರನ್ನ ಮೀಟ್ ಮಾಡಿದೆ. ಟಿಪಿಕಲ್ ಕನ್ನಡಿಗ ಥೈಲ್ಯಾಂಡ್ಗೆ ಹೋಗಿದ್ರು, ಮೀಟ್ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ನಮ್ಮ ಒಂಟಿ ಟವಲ್ ಅವರು ಇದ್ರು. ಅವರಿಬ್ರು ಹೋಲ್ ಡೇ ನನ್ನ ಜೊತೆ ಇದ್ರು. ಜನಗಳ ಪ್ರೀತಿ ನೋಡಿ ನಂಗೆ ಭಾಳ ಖುಷಿ ಆಗ್ಬಿಡ್ತು. ಹಾಸನ್ಗೆ ಹೋಗಿದ್ವಿ, ಶಿವಮೊಗ್ಗ ಹೋಗಿದ್ವಿ, ಸಾಗರ, ಶಿರ್ಸಿ ಆ್ಯಂಡ್ ಮೈಸೂರು, ಬೆಂಗಳೂರು, ಎಲ್ಲ ಕಡೆ ತೋರಿಸೋ ಪ್ರೀತಿ ಲಿಟಲ್ ನಾನು ಅದಕ್ಕೆ ಅರ್ಹನ ಇಲ್ವೋ ಅದು ನಂಗೆ ಗೊತ್ತಿಲ್ಲ. ಹಾಸನದಲ್ಲಿ ಘಟನೆ ಆಗಿದ್ದು, ಶಿವಮೊಗ್ಗದಲ್ಲಿ ಘಟನೆ. ಐ ಥಿಂಕ್ ಆ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಸೊ ಇವತ್ತು ನಾವು ಆ್ಯಕ್ಚುಲಿ ಹಾಸನಲ್ಲಿ ಒಂದು ಸ್ಮಾಲ್ ಮೀಟಪ್ ಅಂತ ಇಟ್ಕೊಂಡಿದ್ವಿ. ಒಂದು ಜಸ್ಟ್ 2 hours ಮುಂಚೆ ನಾನು ಸ್ಟೋರಿ ಹಾಕಿದೆ ಅಷ್ಟೇ. ನಾನೆಲ್ಲ ಫುಲ್ ಪ್ಲಾನ್ ಎಲ್ಲ ಮಾಡಿಲ್ಲ. ಹೋಗ್ತಾ ಇದ್ವಿ ಮಲ್ನಾಡ್ ಕಾಲೇಜ್ ಹತ್ರ. ಸೊ ನೋಡುವ ಚೆನ್ನಾಗಿ ಹೋಗ್ತಾರೆ ಅಂತ. ಲಿಟ್ರಲಿ ಈ ಥರ ಇದು ನನಗೆ ನಿಜವಾಗ್ಲೂ ಅನ್ರಿಯಲ್ ಎಕ್ಸ್ಪೀರಿಯನ್ಸ್. ಇದನ್ನು ನಾನು ಯಾವತ್ತೂ ಅನುಭವಿಸಿರಲಿಲ್ಲ. ಇದು ನಾನು ನೋಡಿ ನನಗೆ ನಿಜವಾಗ್ಲೂ ಸಾರ್ಥಕ ಆಗ್ಬಿಡ್ತು. ಇಷ್ಟೊಂದೆಲ್ಲ ಕಷ್ಟಪಟ್ಟು ವೀಡಿಯೋಸ್ ಮಾಡೋಕ್ಕೂ ಕೂಡ ಪ್ರೀತಿ ಕೊಡ್ತಾರೆ ಜನಗಳು ಅಂತ ಕೇಳಿ ನೋಡಿ. ಹಾಸನ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಸಾಗರ ಆಗಿರ್ಬೋದು, ಶಿರ್ಸಿ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಎಲ್ಲ ಕಡೆ ಜನಗಳು ಅಷ್ಟೇ ಪ್ರೀತಿ ಕೊಟ್ಟರು. ಈ ವಿಡಿಯೋ ಬಗ್ಗೆ ನಾನು ಒಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ನನ್ನ ಇಂಡಿಯಾಗೆ ಬಂದಾಗ ನನ್ನ ಅನುಭವ ಹೇಗಿದೆ ಅಂತ ಅದ್ರ ಬಗ್ಗೆ ನಾನು ಖಂಡಿತ ನಿಮ್ಗೆ ಹೇಳಲೇಬೇಕು. ಬಟ್ ಹೃದಯಪೂರ್ವಕವಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇಷ್ಟೊಂದೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಜವಾಗ್ಲೂ. ಥ್ಯಾಂಕ್ ಯು. ಈ ಪ್ರೀತಿನ, ಈ ಒಂದು ಪ್ರೀತಿ ಗೌರವನ ನಾನು ಉಳಿಸ್ಕೊಳ್ಳೋಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ. ನಾನು ಮದುವೆ ಆಗಿದ್ದು 2017ರಲ್ಲಿ. ಬಗ್ಗೆ ನಾನು ತಾರೆ ಶಾಪ್ ಬ್ಯೂಟಿಯಲ್ಲಿ ಒಂದು ವಿಡಿಯೋ ಬರುತ್ತೆ, ಸಕ್ಕತ್ತಾಗಿದೆ, ಚಿಂದಿ ಇದೆ ನೋಡಿ. ಬ್ರೋ, ವಾಟ್ ಯು ಲೈಕ್, DV ಇನ್ ಕನ್ನಡ ಆರ್ ಟಿಪಿಕಲ್ ಕನ್ನಡಿಗ? ಈಗ ಟಿಪಿಕಲ್ ಕನ್ನಡಿಗ, DV ಆ್ಯಂಡ್ ನಮಗೆ ದೇರ್ ಇಸ್ ಎ ಹ್ಯೂಜ್ ಕನೆಕ್ಷನ್ಸ್ ಇದೆ. ಯಾಕಂದರೆ ಟಿಪಿಕಲ್ ಕನ್ನಡಿಗ ಫಾಲೋ ಮಾಡೋರು ಆಬ್ವಿಯಸ್ಲಿ DV ಫಾಲೋ ಮಾಡ್ತಾರೆ, DVನ ಫಾಲೋ ಮಾಡೋರು ಆಬ್ವಿಯಸ್ಲಿ ಟಿಪಿಕಲ್ ಕನ್ನಡಿಗ ಫಾಲೋ ಮಾಡ್ತಾರೆ. ಇವರಿಬ್ಬರು ಫಾಲೋ ಮಾಡೋರು ನಮ್ಮನ್ನು ಫಾಲೋ ಮಾಡ್ತಾರೆ, ನಮ್ಮನ್ನು ಫಾಲೋ ಮಾಡೋರು ಅವರಿಬ್ಬರು ಫಾಲೋ ಮಾಡ್ತಾರೆ. ಇಲ್ಲಿ ಬಂದು ನಾ ಕಮೆಂಟಲ್ಲಿ DV ಇಸ್ ಗೋಟ್ ಅನ್ಬೋದು ಅಥವಾ ಟಿಪಿಕಲ್ ಇಸ್ ಗೋಟ್ ಅನ್ಬೋದು, ಬಟ್ ಎಲ್ಲರೂ ಫಾಲೋ ಮಾಡ್ತಾರೆ, ಅದನ್ನ ಚೆನ್ನಾಗಿ ಗೊತ್ತು. ಸೊ ಆ ಒಂದು ರೀತಿಯಲ್ಲಿ ವಿ ಆರ್ ಆಲ್ ಕನೆಕ್ಟೆಡ್. ಆ್ಯಂಡ್ ಆಲ್ಸೋ ಪರ್ಸನಲಿ ಆಲ್ಸೋ ಐ ಲೈಕ್ ದೆಮ್ ಬೋತ್. ನನಗೆ ಅವರಿಬ್ಬರು ಕೂಡ ಭಾಳ ಇಷ್ಟ. ಇನ್ಫ್ಯಾಕ್ಟ್ ಟಿಪಿಕಲ್ ಜೊತೆ ಕೂಡ ನಾನು ಐ ಸ್ಪೆಂಡ್ ಸಮ್ ವೆರಿ ಗುಡ್ ಟೈಮ್. DV ಜೊತೆ ಕೂಡ ವಿ ಹ್ಯಾಡ್ ಎ ವೆರಿ ಗುಡ್ ಟೈಮ್ ವಿತ್ DV. ಈಗ DV ದುಬೈ ಬಂದಾಗ ವಿ ಡಿಡ್ ನಾಟ್ ಟಾಕ್ ಅಬೌಟ್ ಟಿಪಿಕಲ್ನ ಮೀಟ್ ಮಾಡಿದಾಗ ವಿ ಡಿಡ್ ನಾಟ್ ಟಾಕ್ ಅಬೌಟ್ DV. ಯಾರು ಬೆಸ್ಟು, ಯಾರು ಒಳ್ಳೆಯರು ಅಂತೆಲ್ಲ ಹೇಳೋಕ್ಕಾಗಲ್ಲ. ಏನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ತಪ್ಪಾಗಲ್ಲ ಅಂತ ನಾನು ಖಂಡಿತ ಹೇಳಲ್ಲ, ತಪ್ಪಾಗುತ್ತೆ. ಆ ಚಿಕ್ಕ ತಪ್ಪನ್ನ ಅದು ಇನ್ನೊಬ್ರು ದೊಡ್ಡದಾಗ ಅಪಾರ್ಥ ಮಾಡ್ಕೊಂಡು ಇನ್ನೊಂದು ದೊಡ್ಡ ತಪ್ಪಾಗುತ್ತೆ. ಇದಂಗೆ ಮುಂದುವರಿತಾ ಇರುತ್ತೆ. ಈ ಇತ್ತೀಚೆಗೆ ಯಾವುದೋ ಒಂದು ವಿಡಿಯೋ ನೋಡಿದೆ, ಇನ್ನೊಬ್ರು ಯಾವುದೋ ಗೇಮರ್ ಅವರು ಕೂಡ ಅಸಹ್ಯವಾಗಿ ಎಲ್ಲ ಮಾತಾಡಿದ್ರು. ನಿಮ್ಮೊಬ್ಬರ ಬಗ್ಗೆ ಅಭಿಪ್ರಾಯ ಹೇಳೋ ಅವಕಾಶ ಎಲ್ಲರಿಗೂ ಇದೆ. ಇದು ಸೋಷಿಯಲ್ ಮೀಡಿಯಾ. ನನ್ನ ಬಗ್ಗೆ ಕೂಡ ಯಾರು ಬೇಕಾದ್ರೆ ಏನು ಮಾತಾಡ್ಬೋದು. ಬಟ್ ಒಂದು ದೊಡ್ಡ ಲೆವೆಲಲ್ಲಿದ್ದಾಗ ತುಂಬ ಜನ ನೋಡಿದಾಗ ಒಳ್ಳೆ ಪದಗಳನ್ನ ಬಳಸಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ.
ಇದ್ರ ಮೇಲೆ ನಿಮ್ಮ ಇಷ್ಟ. ಬ್ರೋ ಫೇವ್ರೇಟ್ ರ್ಯಾಪರ್ ರಾಹುಲ್ ಡಿಟೋ ಅವರು ಫೇವ್ರೇಟ್, ಯಾಕಂದರೆ ಅವ್ರ ಸಾಂಗ್ ಒಂಥರ ಮಜಾ ಕೊಡುತ್ತೆ, ಚೆನ್ನಾಗಿದೆ. ರಾಹುಲ್ ಡಿಟೋ ಆಗಿರ್ಬೋದು, ಬಿಜ್ಜು ಆಗಿರ್ಬೋದು, ಸಿಡ್ ಆಗಿರ್ಬೋದು, ನಮ್ಮ ಚಂದನ್ ಶೆಟ್ಟಿ ಆಗಿರ್ಬೋದು, ದೇ ಆರ್ ಆಲ್ ಸೂಪರ್ ಗುಡ್. ಹೂ ಇಸ್ ದ ಬೆಸ್ಟ್ ಯೂಟ್ಯೂಬರ್ ಇನ್ ಕನ್ನಡ? ಓಕೆ, ದ ಬೆಸ್ಟ್ ಯೂಟ್ಯೂಬರ್ ಇನ್ ಕನ್ನಡ ಈಸ್ TK, ಈಸ್ ತಾರೇಶ್ ಕುಮಾರ್. ನಮ್ಮನ್ನು ನಾವೇ ಹೊಗಳ್ಕೋಬೇಕು ಗುರು. ಐ ಕ್ಯಾಂಟ್ ಸೇ ದಟ್. ಎಲ್ಲರೂ ಕೂಡ ಬೆಸ್ಟ್ ಮಾಡೋಕ್ಕೆ ಅಂತಲೇ ಪ್ರಯತ್ನ ಪಡ್ತವ್ರೆ. ಓಕೆ, ದ ಬೆಸ್ಟ್ ಯೂಟ್ಯೂಬರ್ ಇನ್ ಕನ್ನಡ ಗೊತ್ತಾ? ಮಸ್ತ್ ಮಗ ಅಮರ್ ಪ್ರಸಾದ್ ಅವರು ಬೆಸ್ಟ್ ಯೂಟ್ಯೂಬರ್. ಅವ್ರ ನ್ಯೂಸ್ ರಿಪೋರ್ಟರ್ ಅಂತ ನಾನು ಕನ್ಸಿಡರ್ ಮಾಡಿ. ಈಸ್ ಎ ವೆರಿ ಗ್ರೇಟ್ ಯೂಟ್ಯೂಬರ್. ಐ ಲೈಕ್ ಹಿಸ್ ವಿಡಿಯೋಸ್ ಅಂತ. ಆ ಒಂದು ಮಾತಿನ ಸ್ಪಷ್ಟತೆ, ಒಂದು ನ್ಯೂಸ್ನ ಪಸರಿಸುವ ರೀತಿ ನನಗೆ ಭಾಳ ಇಷ್ಟ. ಎಲ್ಲರೂ ಕೂಡ ಅಮರ್ ಪ್ರಸಾದ್ ಅವರಿಗೆ ವೋಟ್ ಮಾಡಿ. ವಾಟ್ ಡಿಡ್ ಯು ಲರ್ನ್ ಫ್ರಮ್ 2024? 2024 ಏನು ಕಲಿತೆ ಅಂತಂದರೆ, ನೀವು ತುಂಬ ಒಳ್ಳೆಯರಾಗಿದ್ರೆ ಲೈಫು ನಿಮಗೆ ತಿಕ್ಕ ಹೊಡೆಯುತ್ತೆ. ಹಾಗೆ ಅದಕ್ಕೋಸ್ಕರ ತುಂಬ ಒಳ್ಳೆಯರಾಗೋಕೆ ಹೋಗಬೇಡಿ. ತುಂಬ ಒಳ್ಳೆಯರಾದರೂ ಕೂಡ ನೀವು ತೋರಿಸ್ಕೋಬೇಕು ಒಳ್ಳೆತನನ. ನೀವು ಇಫ್ ಯು ಡೋಂಟ್ ಶೋ ಯುವರ್ ಒಳ್ಳೆತನ, ಯು ಆರ್ ನಾಟ್ ಎ ಒಳ್ಳೆಯವನು. ಸೊ ದಿಸ್ ಇಸ್ ವಾಟ್ ಐ ಲರ್ನ್ಡ್. ಹಾಗಾಗಿ ಡೆಫಿನೆಟ್ಲಿ 2025 ಯು ಆರ್ ನಾಟ್ ಗೋನ್ ಸಿ ದ ಓಲ್ಡ್ ತಾರೇಶ್. ನಾನು ತುಂಬಾ, ನೀವೆಲ್ಲ ಅಂದ್ಕೊಂಡಿರ್ಬೋದು ತಾರೇಶ್ ಏನೋ ಅಜಾತ ಶತ್ರು, ಯಾರು ಶತ್ರುಗಳಿಲ್ಲ ಅವರಿಗೆ ಹಂಗೆ ಹಿಂಗೆ ಅಂತ. ಅಫ್ಕೋರ್ಸ್ ದಟ್ ಈಸ್ ಟ್ರೂ, ಬಟ್ 2025 ಹಂಗೆ ಥರ ಆಗಲ್ಲ. 2025 ಹಿಂಗೆ ನಾನು ಒಳ್ಳೆನಾಗಿದ್ದರೆ ಹಿಂಗೆ ಏನು ಸಿಗಲ್ಲ ನಮಗೂ ಕೂಡ. ಒಳ್ಳೆನಾದಷ್ಟು ಕೆಟ್ಟದಾಗುತ್ತೆ. ಎಲ್ಲೆಲ್ಲಿ ಒಳ್ಳೆತನ ತೋರಿಸ್ಬೇಕು ಅಲ್ಲೇ ತೋರಿಸ್ಬೇಕು, ಎಲ್ಲೆಲ್ಲಿ ನಮ್ಮ ಒಂದು ಇದಿರಬೇಕು ಅದನ್ನಲ್ಲಿ ಇಟ್ಕೊಂಡಿರ್ಬೇಕು. ಸೊ ಡೆಫಿನೆಟ್ಲಿ ಆ ಒಂದು ಪಾಠ ಕಲಿತೀನಿ. ತುಂಬ ಒಳ್ಳೆಯವ್ರು ಹಾಕೋಬೇಡಿ. ಫಸ್ಟು ನೀವು ನೋಡ್ಕೊಳ್ಳಿ, ಫಸ್ಟು ನಿಮ್ಮ ಒಂದು ಅಸ್ತಿತ್ವನ ಪಡ್ಕೊಳ್ಳಿ. ಅದಾದಮೇಲೆ ಯು ಟ್ರೈ ಟು ಹೆಲ್ಪ್ ಸಂಬಡಿ. ಅವ್ರು ಏನೇ ಒಂದು ಮಾಡೋಕ್ಕೆ ಹೋದ್ರು ಕೂಡ ಫಸ್ಟು ನಿಮ್ಮ ಒಂದು ಒಳ್ಳೇದು ನೋಡ್ಕೊಳ್ಳಿ, ನಿಮ್ಮ ಸೇಫ್ಟಿ ನೋಡ್ಕೊಳ್ಳಿ, ಅಥವಾ ನಿಮ್ಮ ಹೆಸರು ನೋಡ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಇದು ಮಾಡಿ. ದಿಸ್ ಈಸ್ ವಾಟ್ ಐ ಲರ್ನ್ಡ್. ಆ್ಯಂಡ್ ಇದು ತಗೊಳ್ಳೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ಏನಾದ್ರು ಬೈ ಯುವರ್ ಸೂಪರ್ ಕಾರ್. ಐ ಡೋಂಟ್ ಥಿಂಕ್ ಇಟ್ಸ್ ಗೋನ್ ಹ್ಯಾಪನ್ ಎನಿ ಟೈಮ್ ಸೂನರ್. ಇವಾಗಿನ್ನೂ ನಾವಿನ್ನೂ ಚೇತರಿಸ್ಕೊತಾ ಇದ್ದೀವಿ, ಮನೆ, ಹೆಂಡತಿ, ಮಕ್ಕಳು, ಅದು ಇದು ಅಂತೆಲ್ಲ. ಸೊ ಸೂಪರ್ ಕಾರ್ನ ಈಗಲೇ ಸದ್ಯದಲ್ಲಿ ತೊಗೊಳೋದು ತುಂಬ ಕಷ್ಟ ಆಗುತ್ತೆ. ಐ ಹ್ಯಾಪನ್ ಟು ಲೈಕ್ ಯಾವ ಕಾರ್ ಬೇಕು ಆ ಕಾರ್ ಓಡಿಸ್ಬೋದು. ಈಗ ಅದು ಖುಷಿ ಇದೆ. ಹಿಂಗೆ ಇರ್ತೀನಿ ನಾನು. ನಿಮ್ಮ ಸಕ್ಸಸ್ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ? ಸಕ್ಸಸ್ ಏನು ಗುರು? ಸಕ್ಸಸ್ ನನಗೆ ಕಾಣ್ತಿಲ್ಲ, ಸಕ್ಸಸ್ ನಿಮಗೆ ಕಾಣ್ತಿದೆ. ಸಕ್ಸಸ್ ಅಂದರೆ ನಿಮ್ಮ ಪ್ರಕಾರ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಸಕ್ಸಸ್ ಅಂತಂದರೆ ಇಟ್ಸ್ ಎ ಜರ್ನಿ. ಆ ಜರ್ನಿ ಇದೆಯಲ್ಲ, ನಾವು ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡು ಆ ಜರ್ನಿ ಇದೆಯಲ್ಲ, ಆ ಜರ್ನಿಲೇ ನಾವು ಖುಷಿ ಪಡ್ತೀವಲ್ಲ, ಅದೇ ಸಕ್ಸಸ್. ಆ ಜರ್ನಿಲಿ ಸಿಗೋ ಒಂದು ಸಂತೋಷನೇ ಸಕ್ಸಸ್. ಬಟ್ ನನ್ನೊಂದು ದೊಡ್ಡ ಡ್ರೀಮ್ ಇದೆ. ಡ್ರೀಮ್ ಮಾಡಿದಾಗ ಸಕ್ಸಸ್ಫುಲ್ ನಾನು ಅಂತ ಅನ್ಕೊಳಕ್ಕೆ ನಾನು ಅವಾಗ ಅರ್ಹ ಅಂತ ಅನಿಸುತ್ತೆ. ಬಟ್ ಇವಾಗೆಲ್ಲ ಐ ಆಮ್ ಸ್ಟಿಲ್ ವರ್ಕಿಂಗ್ ಫಾರ್ ಇಟ್. ದಿಸ್ ಕ್ವಶನ್ ಈಸ್ ಫನ್ನಿ. ಏನು ಬಾಸ್, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಅಷ್ಟು ವ್ಯೂಸ್ ಫಾಲೋವರ್ಸ್ ಇದ್ದಾರೆ, ನೀವು ಸೂಪರ್ ಕಾರ್ ತೊಗೋಬೇಕಲ್ವಾ? ಹಂಗಂದ್ರೆ ಫಾಲೋವರ್ಸ್ ಎಲ್ಲ ನಂಗೆ ಕಾಸು ಕೊಡಬೇಕು, ನಾನು ತೊಗೋಬೇಕು ಅಂತ. ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಕ್ವಶನ್. ಬೇರೆ ಮೋಟೋಗರ್ಸ್ ಎಲ್ಲ ಕಾರು ಬೇಕು ತೊಗೊತಾರೆ, ಹೊಸದು. ನೀವೇನು ತೊಗೊತಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ. ಬಟ್ ನಾನು ಒಂದು ಕಾರ್ ಇದೆಯಲ್ಲ, ಹೋಂಡಾ ಸಿವಿಕ್. ಐ ಆಮ್ ಗುಡ್ ವಿತ್ ದಟ್. ಐ ಆಮ್ ಹ್ಯಾಪಿ. ನೋಡುವ ಮುಂದೆ ನೋಡುವ. ಸದ್ಯಕ್ಕೆ ಬೇಡ. ನಾವು ಫುಲ್ ಟೈಮ್ ಯೂಟ್ಯೂಬರ್ ಅಲ್ಲ ಗಾಯ್ಸ್. ಐ ಆಮ್ ನಾಟ್ ಫುಲ್ ಟೈಮ್ ಯೂಟ್ಯೂಬರ್ ಆಗೋಕ್ಕೆ ನಂಗೆ ತುಂಬ ಡೆಡಿಕೇಶನ್ ಮಾಡಬೇಕು, ತುಂಬ ಸ್ಯಾಕ್ರಿಫೈಸ್ ಮಾಡಬೇಕು. ಮತ್ತು ನನಗೆ ಐ ಕಾಂಟ್ ಟೇಕ್ ದಟ್ ರಿಸ್ಕ್. ನಾನು ಮದುವೆ ಆಗಿದ್ದೀನಿ, ನನ್ನ ಹತ್ರ ಫ್ಯಾಮಿಲಿ ಇದೆ, ಮಗು ಇದೆ, ಕೆಲಸ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಂತ ಕಷ್ಟಪಟ್ಟು ಮಾಡ್ತಿದ್ದೀನಿ. ಹೋಪ್ಫುಲಿ ಒನ್ ಡೇ ದೇವರು ಮಾಡ್ತಾನೆ. ಹೂ ಇಸ್ ಯುವರ್ ಫೇವ್ರೇಟ್ ಹೀರೋ? ನಾನು ಫಸ್ಟ್ ಟೈಮು ಒಬ್ಬ ಟಾಪ್ ಹೀರೋನ ಮೀಟ್ ಮಾಡಿದೆ ಅಂತಂದರೆ ಅದು ದರ್ಶನ್ ಸರ್. ಅವ್ರ ಜೊತೆ ಪರ್ಸನಲ್ ಆಗಿ ಸಮಯ ಕಳೆಯೋ ಒಂದು ಅವಕಾಶ ಕೂಡ ಸಿಕ್ಕಿತ್ತು. ವೆರಿ ಗ್ರೇಟ್ ಗಾಯ್, ವೆರಿ ಜೆಂಟಲ್ ಗಾಯ್. ನನಗೆ ತುಂಬ ಕ್ವಶನ್ಗಳು ಕೇಳ್ತಿದ್ರು ಅವರು. ಒಂದು ಟೆಸ್ಲಾ ಕಾರ್ದು ವಿಡಿಯೋ ನೋಡ್ಬಿಟ್ಟು ಅದ್ರ ಬಗ್ಗೆ ನಾವು ಡಿಸ್ಕಸ್ಡ್. ಟೆಸ್ಲಾದ ಹಂಗೆ ಹಿಂಗೆ ಅಂತ ಅವ್ರು ಹೇಳಕ್ಕೆ, ಇಲ್ಲ ಬ್ರಾಸ್, ಇಲ್ಲ ಬಾಸ್ ಹಿಂಗೆ ಅಂತ ನಾನು ಹೇಳಕ್ಕೆ. ಜೇಕಬ್ ಅಂಡ್ ಕೋ ವಾಚಿದ ಒಂದು ವಿಡಿಯೋ ಮಾಡಿದ್ದೆ, ಅದ್ರ ಬಗ್ಗೆ ಕೇಳಿದ್ರು. ತುಂಬ ಪರ್ಸನಲ್ ಆಗಿ. ಮತ್ತೆ ನನ್ನ ಫ್ರೆಂಡ್ದು ಒಂದು ಕುದುರೆ ಸ್ಟೇಬಲ್ ಇತ್ತು, ಆ ಸ್ಟೇಬಲ್ ಕರ್ಕೊಂಡು ಹೋಗಿದ್ವಿ. ಐ ಸ್ಪೆಂಟ್ ಅ ವೆರಿ ಗುಡ್ ಪರ್ಸನಲ್ ಟೈಮ್ ವಿತ್ ದರ್ಶನ್ ಸರ್. ಸೊ ಈ ವಿಡಿಯೋ ಬಂದು 2022ರಲ್ಲಿ ದರ್ಶನ್ ಅವರು ದುಬೈ ಬಂದಾಗ ಮಾಡಿದ ವಿಡಿಯೋ. ಮೊದಲನೇ ಸಲ ಅವ್ರನ್ನ ಭೇಟಿಯಾದಾಗ ಒಳ್ಳೆ ಫ್ಯಾನ್ ಮೂಮೆಂಟ್ ಇತ್ತು. ಹಿಂಗಡೆ ಕುದುರೆ ನೋಡ್ತಾರೆ ಕುದುರೆ. ಬಟ್ ಎರಡನೇ ಸಲ ಅವ್ರನ್ನ ಭೇಟಿಯಾದಾಗ ಒಂಥರ ತುಂಬಾ ಕ್ಲೋಸ್ ಆಗಿ ತುಂಬಾ ವಿಷಯಗಳನ್ನ ಅವ್ರು ಶೇರ್ ಮಾಡ್ಕೊಂಡ್ರು. ನಿಮಗೆ ಗೊತ್ತಿರೋ ಹಾಗೆ ಅವರಿಗೆ ಕಾರ್ಗಳಂದ್ರೆ, ಅನಿಮಲ್ಗಳಂದ್ರೆ ಇಷ್ಟ. ನಾವು ಕಾರ್ ವಿಡಿಯೋಸ್ ಮಾಡೋದ್ರಿಂದ ಅವರು ನಮ್ಮ ವಿಡಿಯೋಸ್ ಆಕ್ಚುಲಿ ನೋಡಿದ್ರಂತೆ. ನನಗೆ ಅದು ಕೇಳ್ಬಿಟ್ಟು ನನಗೆ ಶಾಕ್ ಆಗ್ಬಿಡ್ತು. ಅವಾಗಿನೂ ನಾವು ಯೂಟ್ಯೂಬ್ನ ಶುರು ಮಾಡಿದ್ವಿ. ಬಟ್ ಅವಾಗಲೇ ಅವರು ನಮ್ಮ ವಿಡಿಯೋಸ್ ಎಲ್ಲ ನೋಡಿದ್ರು, ಅದನ್ನು ಕೂಡ ವಿಡಿಯೋದಲ್ಲಿ ಹೇಳಿದ್ರು. ನನಗಂತೂ ಬಹಳ ಖುಷಿ ಆಯ್ತು. ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಕಾರ್ಗಳು ತೋರಿಸ್ತಾರೆ.
ಇದು ಆ್ಯಕ್ಚುಲಿ 2 ವರ್ಷ ಹಳೆ ವಿಡಿಯೋ, ಬಟ್ ಏನಕ್ಕೆ ಅಪ್ಲೋಡ್ ಮಾಡಿದೆ ಅಂತ ನಂಗೆ ಗೊತ್ತಿಲ್ಲ. ಒಬ್ಬ ದೊಡ್ಡ ಹೀರೋ ಇಂಡಿಯಾ ಕರ್ನಾಟಕದಲ್ಲಿ ಇವ್ರು ನೋಡೋಕ್ಕೆ ಕೋಟ್ಯಾಂತರ ಜನ ಮುಗಿ ಬಿದ್ದಿರ್ತಾರೆ ಅಂತವ್ರಿಗೆ ನಮ್ಮ ಜೊತೆ ಪರ್ಸ್ನಲಾಗಿ ಕಾಲ ಕಳೆದಿದ್ದು ನನಗಂತೂ ಭಾಳ ಖುಷಿ ಆಯಿತು. ಸೊ ನನಗೆ ಪ್ರತಿಯೊಬ್ಬ ಕನ್ನಡ ಆ್ಯಕ್ಟ್ರಿ ಇಷ್ಟ, ಪ್ರತಿಯೊಬ್ಬ ಕನ್ನಡ ಚಿತ್ರ ಕೂಡ ಬೆಳಿಬೇಕು. ನಾವೆಲ್ಲರನ್ನೂ ಇಷ್ಟಪಟ್ಟಾಗ ಮಾತ್ರ, ನಾವೆಲ್ಲ ಮೂವಿ ನೋಡಿದಾಗ ಮಾತ್ರ ನಾವು ನಮ್ಮ ಸ್ಯಾಂಡಲ್ವುಡ್ ಇನ್ನೂ ಚೆನ್ನಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಮೂವಿ ಸ್ಟಾರಲ್ಲಿ ಇನ್ಸ್ಪಿರೇಷನ್ ಅಂತಂದರೆ ನನಗೆ ಯಶ್ ಸರ್ ಅವರು ವೆರಿ ಡೆಡಿಕೇಟೆಡ್ ಪರ್ಸನ್. ಭಾಳ ಖುಷಿ ಆಗುತ್ತೆ ಅವರ ಒಂದು ಸಕ್ಸಸ್ ನೋಡಿದ್ರೆ. ಚಂದ್ರನ್ ಶೆಟ್ಟಿ ಅವರ ಕಾಟನ್ ಕ್ಯಾಂಡಿ ಸಾಂಗಲ್ಲಿ ನೀವ್ಯಾಕಿಲ್ಲ, ನಾನಾಗಿಲ್ಲ ಅಂದರೆ ನನ್ನ ಸಾಂಗ್ ನಂದಲ್ಲ, ಚಂದ್ರನ್ ಶೆಟ್ಟಿ ಅವ್ರು ಬಂದಿದ್ರು. ಸೊ ವಿ ಹ್ಯಾಡ್ ಎ ಗುಡ್ ಟೈಮ್. ಶೂಟಿಂಗಲ್ಲಿ ನಾವೆಲ್ಲ ಜೊತೆಲಿದ್ವಿ, ಯಾವ ಕಾರ್ ಇಡಬೇಕು ವಿಡಿಯೋದಲ್ಲಿ ಅಂತೆಲ್ಲ ಅದ್ರ ಬಗ್ಗೆ ಒಂದು ಡಿಸ್ಕಷನ್. ಅದಾದ್ಮೇಲೆ ಸ್ವಲ್ಪ ಗುಡ್ ಟೈಮ್ ಸ್ಪೆಂಡ್ ಮಾಡಿದೆ ಅಷ್ಟೇ. ನಾನ್ಯಾಕೆ ಬಂದಿಲ್ಲ ಅಂತಂದರೆ, ಬಟ್ ಇನ್ಫ್ಯಾಕ್ಟ್ ಅವ್ರ ಸಾಂಗಲ್ಲಿ ಲಾಸ್ಟ್ ಕ್ರೆಡಿಟಲ್ಲಿ ನನ್ನ ಹೆಸರು ಹಾಕಿದ್ದಾರೆ. ಥ್ಯಾಂಕ್ ಯು ಚಂದ್ರನ್ ಶೆಟ್ಟಿ ಅವರೇ, ಐ ಡಿಂಟ್ ಎಕ್ಸ್ಪೆಕ್ಟ್ ಇಟ್. ನಾನೇನು ಮಾಡಿಲ್ಲ ಅಷ್ಟೊಂದು ದೊಡ್ಡದಾಗಿ ನಿಮಗೆ, ಬಟ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಕೈಂಡ್ನೆಸ್. ವೈ ಆರ್ ಯು ಡೂಯಿಂಗ್ ವಿಡಿಯೋಸ್ ಆನ್ ಸೂಪರ್ ಕಾರ್ಸ್? ಮೇಕ್ ಅ ವಿಡಿಯೋಸ್ ಆನ್ ನಾರ್ಮಲ್ ಕಾರ್ಸ್, ವಿ ಗೆಟ್ ಮೋರ್ ವ್ಯೂಸ್. ನಿಜ, ನನಗೆ ನಂದೊಂದು ನೀಶ್ ಇದೆ, ಸೂಪರ್ ಕಾರ್. ಸೊ ರೀಸೆಂಟಾಗಿ ಇಂಡಿಯಾಗೆ ಬಂದಾಗ ಸ್ವಲ್ಪ ಜನ ಇವ್ರು ಗೊತ್ತಿಲ್ವ ಇವರು ಸೂಪರ್ ಕಾರ್ ಬಗ್ಗೆ ವಿಡಿಯೋಸ್ ಮಾಡ್ತಾರಲ್ಲ ಅಂತ ಹೇಳ್ತಾ ಇದ್ರು, ಇಂಟ್ರೊಡ್ಯೂಸ್ ಮಾಡಿದ್ರು. ದಟ್ ಈಸ್ ಅ ಗ್ರೇಟ್ ಥಿಂಗ್. ಒಬ್ಬ ಸೂಪರ್ ಕಾರ್ ಯೂಟ್ಯೂಬರ್ ತಾರೇಶ್ ಅಂತ ಹೇಳೋಕ್ಕೆ ನನಗೆ ಭಾಳ ಹೇಳಿಸ್ಕೊಳ್ಳೋಕ್ಕೆ ನನಗೆ ಭಾಳ ಖುಷಿ ಇದೆ. ಸೊ ಐ ಮೀನ್ ಸೂಪರ್ ಕಾರ್ ಕ್ಯಾಟಗರಿ. ನಿಜ ಹೇಳ, ಐ ಡೋಂಟ್ ವಾಂಟ್ ಟು ಕಂಪೀಟ್ ವಿತ್ ಮೈ ಓನ್ ಪೀಪಲ್. ನನಗೆ ಕರ್ನಾಟಕದ ಜೊತೆ ಕಂಪೀಟ್ ಮಾಡೋಕ್ಕೆ ನನಗೆ ಇಷ್ಟನೇ ಇಲ್ಲ. ಆ್ಯಕ್ಚುಲಿ ನಾನು ಯೋಚನೆ ಮಾಡೋ ರೀತಿಯೇ ಬೇರೆ. ನಾನು ನ್ಯಾಷನಲ್ ಲೆವೆಲ್ ಬೆಳಿಬೇಕು ಅಂತ. ನನಗೆ ಕಾಂಟ್ರವರ್ಸಿ ಇರೋದು ಅಂದರೆ ಅನುರಾಗ್ ದುಬಾರ್ ಮೇಲೆ. ನನಗೆ ಅವನ ಜೊತೆ ನನ್ನ ಫೈಟು, ನಮ್ಮ ಕರ್ನಾಟಕದ ಜೊತೆ ಫೈಟ್ ಇಲ್ಲ. ನನ್ನ ಫೇವ್ರೆಟ್ ಕಾಂಟೆಂಟ್ ಕ್ರಿಯೇಟರ್ ಅಂತಂದರೆ ಮಲೆನಾಡು ಇಟ್ಸ್ ಹೆವೆನ್ ಅಂತ ಒಂದು ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ. ಅವ್ರು ತೋರಿಸೋ ಮಲೆನಾಡಿನ ಜಾಗಗಳು, ವಾಯ್ಸ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಅವ್ರು ತೋರಿಸೋ ರೀತಿ ಭಾಳ ಖುಷಿ ಆಗುತ್ತೆ ನನಗೆ. ಅದು ಬಿಟ್ಟರೆ OX ಅವ್ರು ನಂಗೆ ತುಂಬ ಫೇವ್ರೇಟು. OX ಲೈಕ್ ಇಸ್ ಕಾಂಟೆಂಟ್ ಕ್ರಿಯೇಟರ್ಸ್, ಕಾಂಟೆಂಟ್ಸ್. ಡ್ರಾಮಾ ಜೂನಿಯರ್ ಸೂರಜ್ ಅವರು ಮತ್ತು ಚೇತನ್ ಆಗಿರ್ಬೋದು, ಸುಮಿತ್ ಆಗಿರ್ಬೋದು, ದೇರ್ ಆಲ್ ಲೈಕ್ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಮಾಡ್ತಾರಲ್ಲ, ನಂಗೆ ಭಾಳ ಇಷ್ಟ ಆಗುತ್ತೆ. ಐ ಲೈಕ್ ದ ಡೆಡಿಕೇಶನ್. ಮತ್ತು ಇಷ್ಟ ಆಗದೆ ಇರೋ ಕಾಂಟೆಂಟ್ ಕ್ರಿಯೇಟರ್ ಅಂತಂದರೆ ಒಬ್ಬರಲ್ಲ, ಆ್ಯಕ್ಚುಲಿ ತುಂಬ ಜನ ಇದ್ದಾರೆ ಇತ್ತೀಚೆಗೆ. ಅವ್ರ ಕಾಂಟೆಂಟ್ ಇಷ್ಟ ಆಗಲ್ಲ ಅಷ್ಟೇ, ಅವ್ರು ಪರ್ಸ್ನಲ್ ಆಗಿ ಹಿಂಗೆ ಏನೂ ಗೊತ್ತಿಲ್ಲ ನನಗೆ. ಯಾಕಂದರೆ ನಾವು ಕ್ಯಾಮ್ರಾ ಮುಂದೆ ತೋರಿಸೋ ರೀತಿನೇ ಬೇರೆ, ಕ್ಯಾಮ್ರಾ ಹಿಂದೆನೇ ಬೇರೆ. ಅಫ್ಕೋರ್ಸ್ ಎಲ್ಲರೂ ಕೂಡ ಹಿಂದ್ಗಡೆ ಎಲ್ಲ ಹುಡುಗಿರೆಲ್ಲ ನಿಲ್ಲಿಸ್ಕೊಂಡು ದುಡ್ಡ ಹಿಂಗೆ ಚೆಲ್ಕೊಂಡು ಐ ಮೀನ್ ಅವ್ರು ನೋಡಿದ್ರೆ ನಂಗೆ ನಿಜ ಐ ಫೀಲ್ ಲೈಕ್ ಈಸ್ ವೆರಿ ಇನ್ನೋಸೆಂಟ್ ಅಂತ ಅನ್ಸುತ್ತೆ ಅವ್ರು ನೋಡಿದ್ರೆ. ಬಟ್ ಕಾಂಟೆಂಟ್ ಕ್ರಿಯೇಟಿಂಗ್ ವೈಸ್ ಸ್ವಲ್ಪ ಓವರಾಗಿ ಮಾಡ್ತಾರೆ ಅಂತ ಅನ್ಸುತ್ತೆ ಆ್ಯಕ್ಚುಲಿ. ಯಾಕಂದರೆ ಜನಗಳು ನನಗೆ ಏನು ನೋಡ್ತಿರಲ್ಲ ಅದಕ್ಕೆ ತುಂಬ ಇನ್ಫ್ಲೂಯೆನ್ಸ್ ಆಗಿಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಏನೇ ಒಂದು ವೀಡಿಯೋ ಮಾಡ್ಬೇಕಾದ್ರೂ ಕೂಡ ನಾನು ತುಂಬ ಕೇರ್ಫುಲ್ಲಾಗಿ ಮಾಡ್ತೀನಿ. ಐ ಡೋಂಟ್ ವಾಂಟ್ ಟು ಬಿ ಎ ರಾಂಗ್ ಇನ್ಫ್ಲೂಯೆನ್ಸರ್. ಬ್ರೋ ನಿಮ್ಮದು ಸ್ವಲ್ಪ ಓವರ್ ಆಯಿತು ಬ್ರೋ. ಹೋಪ್ಫುಲಿ ಹಿ ವಿಲ್ ಅಂಡರ್ಸ್ಟ್ಯಾಂಡ್, ಬಟ್ ಇಟ್ಸ್ ಓಕೆ, ಇಟ್ಸ್ ವರ್ಕಿಂಗ್ ಫಾರ್ ಹಿಮ್. ಸೊ ಇಟ್ಸ್ ಓಕೆ. ಒಂದು ಹುಡುಗಿ ಇದ್ದಾಳೆ, ಒಂದು ಅಮ್ಮ ಇದ್ದಾರೆ, ಆಕೆ ಚಾಡ್ಕೊಂಡು ವೀಡಿಯೋ ಮಾಡ್ತಾರೆ. ಅವರೆಲ್ಲ ನಾನು ಬ್ಲಾಕ್ ಮಾಡಿಬಿಟ್ಟಿದ್ದೀನಿ ಆ್ಯಕ್ಚುಲಿ. ನನಗೆ ಐ ಡೋಂಟ್ ವಾಂಟ್ ಟು ನೋಡ್ಬೇಕಂತಿಲ್ಲ, ನನಗೆ ಇಷ್ಟ ಆಗಲ್ಲ. ಅವರು ಬ್ಲಾಕ್ ಮಾಡ್ತೀನಿ ಅಷ್ಟೇ. ಅವ್ರು ಸರಿ ಇಲ್ಲ ಅಂತೇಳಿ ಹೇಳೋಕ್ಕೋಗಲ್ಲ, ಕಮೆಂಟಲ್ಲೆಲ್ಲ. ಇಷ್ಟ ಆಯಿತು ಅಂದವ್ರಿಗೆ ನಾನು ಕಮೆಂಟ್ ಮಾಡೇ, ನಾನು ಮೆಸೇಜ್ ಮಾಡೇ ಕೂಡ ನಾನು ಲೈಕ್ ಯುವರ್ ವಿಡಿಯೋಸ್ ಅಂತ ಹೇಳ್ತೀನಿ. ಮತ್ತು ಇನ್ನೂ ಸ್ವಲ್ಪ ಜನ ಇದ್ದಾರೆ ಸುಮ್ಮನೆ ಬಿಟ್ಟು ಬಿಲ್ಡಪ್ ಕೊಡು, ಹೆವಿ ಬಿಟ್ಟು ಬಿಲ್ಡಪ್. ಯಪ್ಪ ಏನು ಬಿಲ್ಡಪ್ ಕೊಡ್ತಿರೋ ದೇವರೇ. ಆ ಮೂವಿಲೂ ಕೂಡ ಬಿಲ್ಡಪ್ ಕೊಡಲ್ಲ. ಬಿಲ್ಡಪ್ನ ಬಿಲ್ಡಪ್ ಯಾರು ಕೊಡಬೇಕು? ನಮ್ಗೆ ಇಷ್ಟಪಡೋರು, ನಮ್ಮ ಫ್ಯಾನ್ಸ್ ಅಂತ ಅನ್ಕೊಳ್ಳೋರು ಬಿಲ್ಡಪ್ ಕೊಡಬೇಕು. ಇವ್ರಿಗೆ ಬಿಲ್ಡಪ್ ಕೊಡ್ಕೊಂಡ್ಬಿಡ್ತಾರೆ. ಬಿಲ್ಡಪ್ ಕೊಡ್ಕೊಂಡು ಬಿಡೋದು. ಕಾರ್ ತೊಗೊಂಡಾದ್ಮೇಲೆ ಹಿಂಗೆ ಅನ್ನೋದು ಏನು ಕೇಳ್ತೀರಾ, ವಾಕಿಂಗ್ ಸ್ಟೈಲ್ ಏನು ಕೇಳ್ತೀರಾ? ಅದು ಯಾರೋ ಹುಡುಗಿ ಒಬ್ಳು ಹೇಳ ಗುರು, ಅವಳು ಕೂಡ ಈಗೇನೋ ಮಿಲಿಯನ್ ತೊಗೊಂಡು ಹೇಳೆ, ಅವಳು ಏನು ಗುರು ಬಿಲ್ಡಪ್ ಹೊಡೆದು, ಯಪ್ಪ ದೇವರೇ ನನಗೆ ನಗು ಬರೋದು ಗುರು. ಅಲ್ಲ, ಐ ಡೋಂಟ್ ವಾಂಟ್ ಟು ಗೋ ಇನ್ ಟು ದಟ್ ಕ್ಯಾಟಗರಿ. ನಮ್ಮ ಕ್ಯಾಟಗರಿನೇ ಬೇರೆ. ಬಿಟ್ಟಾಕಿ ಜುಟ್ಟು ತೆಗಿಸ್ತೀರಾ? ನೋ ಬ್ರೋ, ಜುಟ್ಟು ತೆಗಿಸ್ತಾರ ಅಂತ ಅನ್ಕೊಂಡಿದ್ದೆ ನೋಡಿ. ಜುಟ್ಟೆ ಈಗ ನನಗೆ ಟ್ರೇಡ್ ಮಾರ್ಕ್. ಹೂ ಈಸ್ ಯುವರ್ ಇನ್ಸ್ಟಾಗ್ರಾಮ್ ಕ್ರಶ್? ನಾನು ಹೇಳ್ತೀನಿ ಒಳ್ಳೆ ಹೇಳೆ, ಆಮೇಲೆ ಹೇಳ್ತೀನಿ. ಪಬ್ಜಿ ಮೊಬೈಲ್ ಆಡ್ತೀರಾ? ಪಬ್ಜಿ ಆ್ಯಕ್ಚುಲಿ ತುಂಬ ಮುಂಚೆ ಆಡ್ತಿದ್ದೆ, ಬಟ್ ಈಗ ಆಡ್ತಿಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಕಡೆ ಇನಿಷಿಯೇಷನ್. ನನ್ನ ಮೊದಲನೇ ಸಜೆಷನ್, ಫಸ್ಟ್ ಸ್ಟಾರ್ಟ್ ಮಾಡಿದ್ರು. ಎಷ್ಟೋ ಜನ ಹಿಂಗೆ ಬರ್ತಾರೆ, ಸ್ಟಾರ್ಟ್ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ ಅಂತ ಸ್ಟಾರ್ಟೇ ಮಾಡಲ್ಲ. ಫಸ್ಟ್ ಸ್ಟಾರ್ಟ್ ಮಾಡು, ಕಮೆಂಟಲ್ಲಿ ನಿನಗೆ ಬರುತ್ತೆ ಸಜೆಷನ್ಗಳು. ಬೆಸ್ಟ್ ಮೋಟೋ ಇನ್ ಕನ್ನಡ. ಓ ಮೈ ಗಾಡ್, ವಾಟ್ ಈಸ್ ದಿಸ್ ಗೈಸ್? ಬೆಸ್ಟ್ ಮೋಟೋ ಇನ್ ಕನ್ನಡ? ಆಮ್ ದ ಬೆಸ್ಟ್ ಮೋಟೋ ಬ್ಲಾಗರ್ ಇನ್ ಕನ್ನಡ. ನನಗೆ ಕೇಳ್ಬಿಟ್ಟು ನಾನು ಬೇರೆಯವ್ರಿಗೆ ನಾನು ಬಿಲ್ಡಪ್ ಕೊಡಲಿ? ನಾನೇ ಬೆಸ್ಟ್ ಯೂಟ್ಯೂಬರ್ ಕನ್ನಡ, ನಾನೇ. ಸಾಕಾಗ್ಬಿಟ್ಟಿದೆ ನನಗಿದು. ಹೌ ಮೆನಿ ಗರ್ಲ್ಸ್ ಯು ಹ್ಯಾವ್? ನಿಶು ಏನೋ ಕ್ವಶನ್ ಕೇಳ್ತೀಯಾ? ನಿಮ್ಮ ಅಪ್ಪ ನಂಬರ್ ಕಳಿಸ್ತೀನಿ ಮೆಸೇಜನ್ನು. ಇವೆಲ್ಲ ಪಬ್ಲಿಕ್ ಹೇಳೋ ಮಾತುಗಳಾಗೋ ಚಾ. ವಾಟ್ ದ ಫಕ್ ಬ್ರೋ? ಹೂ ಇಸ್ ಯುವರ್ ಫೇವ್ರೇಟ್ ಹೀರೋಯಿನ್? ಹೀರೋಯಿನ್ ಕೇರಳದವರು ಇದ್ದಾರೆ, ಅನುಪಮ ಪರಮೇಶ್ವರನ್. ಶಿ ಸೋ ಕ್ಯೂಟ್. ಆಫ್ಟರ್ ಮೈ ವೈಫ್.
How is tax in Dubai? Is it more like India or less? Okay, very good question. Actually, there is zero tax in Dubai. ದುಬೈಲಿ ನೀವು ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ನೀವೇನು ಟ್ಯಾಕ್ಸ್ ಕಟ್ಟಂಗಿಲ್ಲ. ಇದು ಕ್ರೇಜಿ. ಎಸ್, ಅದಕ್ಕೋಸ್ಕರ ತುಂಬ ಜನ ದುಬೈ ಬರ್ತಾರೆ. ಯಾಕಂದರೆ ಝೀರೋ ಟ್ಯಾಕ್ಸ್, ನೋ ಟ್ಯಾಕ್ಸ್. ನೀವು ₹1 ಸಂಪಾದನೆ ಮಾಡಿದ್ರು ಅದು ನಿಮಗೆ, ₹1,000 ಮಾಡಿದ್ರು ನಿಮಗೆ, ₹1,00,000 ಮಾಡಿದ್ರು ನಿಮಗೆ, ₹1,00,00,000 ಮಾಡಿದ್ರು ನಿಮಗೆ. ಬಟ್ ಕಾರ್ಪೊರೇಟ್ ಲೆವೆಲಲ್ಲಿ ಇದೆ. ಆಫ್ಟರ್ ಎಷ್ಟೋ ಮಿಲಿಯನ್ ಆದಮೇಲೆ ಕಟ್ಟಬೇಕು. ಬಟ್ ಸ್ಯಾಲ್ರಿ ವೈಸಲ್ಲಿ ನಾರ್ಮಲ್ ಆಗಿ ಯು ಡೋಂಟ್ ನೀಡ್ ಟು ಪೇ ಟ್ಯಾಕ್ಸ್. ಬ್ರೋ, ದುಬೈ ಬೆಸ್ಟ್ ಆರ್ ಕರ್ನಾಟಕ? ಅಫ್ಕೋರ್ಸ್ ಕರ್ನಾಟಕ ಇಸ್ ಬೆಸ್ಟ್, ಬಟ್ ದುಬೈಲಿ ಸ್ವಲ್ಪ ನಿಮಗೆ ಗುಡ್ ಲೈಫ್ ಸ್ಟೈಲ್ ಇದೆ ಗುರು. ಸುಳ್ಳು ಹೇಳ್ಬಾರ್ದು, ದುಬೈಲಿ ಆ್ಯಕ್ಚುಲಿ ಗುಡ್ ಲೈಫ್ ಸ್ಟೈಲ್ ಇದೆ. ಇನ್ನೂ ತುಂಬ ಕ್ವಶನ್ಗಳಿದ್ದಾವೆ. ಐ ಡೋಂಟ್, ಈಗ ಹುಡುಕಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಐ ಥಿಂಕ್ ಇದಕ್ಕೂ ತುಂಬ ಟೈಮ್ ನಾನು ಮುಂದೆ ಕೂತಿದ್ದೀರ ಅಂತ ಕಾಣುತ್ತೆ. ಥ್ಯಾಂಕ್ ಯು ಸೊ ಮಚ್. ದಿಸ್ ಈಸ್ ಅ ಸ್ಮಾಲ್ ಕ್ವಶನ್ ಆ್ಯಂಡ್ Q&A. ಇನ್ನೂ ನನ್ನ ಜರ್ನಿ ಬಗ್ಗೆ, ಇದ್ರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ತುಂಬ ಥ್ಯಾಂಕ್ಸ್ ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್.